ಮತ್ತೆ ಕಾಂಗ್ರೆಸ್ನಲ್ಲಿ DCMಗಳು ತಿಳಿದು ಮತ್ತೆ ಜಮೀರ್ ಅವರು ಹೇಳಿದ್ದಾರೆ ಸಮುದಾಯ ವಾರ ಕೊಡಬೇಕು ಅಂತ ಹೇಳಿದ್ದಾರೆ ಸರ್. ಅದು ಬ್ಯಾಕ್ವರ್ಡ್ ನಂಬರ್ 12 ಗಣಿಗಾರಿಕೆ ಆಫೀಸ್ ಇನ್ನೊಂದು ಸಲ ಬರ್ತದೆ ಸರ್. ಅದು ಈಗ ಅರಣ್ಯ ತೀರುವಳಿ ಪತ್ರವನ್ನು ಇದು ಮಾಡಬಾರ್ದು ಮತ್ತೆ ಜಮೀನನ್ನು ಹಸ್ತಾಂತರ ಮಾಡಬಾರ್ದು ಅಂತ ನಿಮ್ಗೆ ಸೂಚನೆ ಕೊಡ್ತೀವಿ. ಯಾವ ಕಾರಣಕ್ಕೆ ಮತ್ತೆ ಅಲ್ಲಿ ಎಷ್ಟು ಮರಗಳು ನಾಶ ಆಗ್ತವೆ ಅಂತ. ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಇವರು 16 ಮಾರ್ಚ್ 2018ರಂದು ಸಂಡೂರಿನ ದೇವದಾರಿ ಅರಣ್ಯ ವಲಯದಲ್ಲಿ ಗಣಿಗಾರಿಕೆಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. 27/7/2018ರಂದು ನೋಡಲ್ ಅಧಿಕಾರಿಗಳೇನಿದ್ದಾರೆ ಇವರು ತಮ್ಮ ಆಕ್ಷೇಪಣೆ ಸಲ್ಲಿಸಿರುತ್ತಾರೆ. 18 ಫೆಬ್ರವರಿ 2020ರಂದು ಅರಣ್ಯ ಇಲಾಖೆ ಈ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ತನ್ನ ನಿಲುವನ್ನು ಪತ್ರದ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ. ಇದರಲ್ಲಿ DFO ವಲಯ ಅರಣ್ಯಾಧಿಕಾರಿ, ಆ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಹೆಚ್ಚುವರಿ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು PCCF ಅವರು ಈ ಗಣಿಗಾರಿಕೆಯಿಂದ ನೈಸರ್ಗಿಕವಾಗಿ ಬೆಳೆದಿರುವ ಕಾಡಿಗೆ ತೀವ್ರ ಹಾನಿ ಆಗುತ್ತದೆ, ಜಲಮೂಲಗಳಿಗೆ ನೀರಿನ ಹರಿವಿಗೆ ಹಾನಿ ಆಗುತ್ತದೆ, ಹೀಗಾಗಿ ಗಣಿಗಾರಿಕೆಗೆ ಅನುಮತಿ ನೀಡಬಾರದು ಅಂತ ಹೇಳಿ ಅವರು ನಿವೇದಿಸಿರುತ್ತಾರೆ. ಆದರೆ ದಿನಾಂಕ 9 ಅಕ್ಟೋಬರ್ 2020ರಂದು ಅಂದಿನ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಈ ಅರಣ್ಯಾಧಿಕಾರಿಗಳ ಅಭಿಪ್ರಾಯವನ್ನು ಸರ್ಕಾರ ಅದನ್ನು ಬದಿಗೊತ್ತಿ ಗಣಿಗಾರಿಕೆಗೆ ಅನುಮತಿ ಅವರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸ್ಟೇಜ್ 1ಗೆ ಅನುಮತಿ ನೀಡಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾರೆ. 24/6/2021ರಂದು ಭಾರತ ಸರ್ಕಾರ ಕೆಲವು ಷರತ್ತುಗಳನ್ನು ವಿಧಿಸಿ ಸ್ಟೇಜ್ 1 ಹಂತ 1ಕ್ಕೆ ಅನುಮತಿ ನೀಡುತ್ತದೆ. ಆ ಷರತ್ತುಗಳ ಪ್ರಕಾರ ಇವತ್ತು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ತುಂಬಬೇಕಾಗ್ತದೆ. ಅವರು 32 ಕೋಟಿ ರೂಪಾಯಿ ಈಗಾಗಲೇ ಕ್ಯಾಂಪಾ ಫಂಡಲ್ಲಿ ತುಂಬಿದ್ದಾರೆ. ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ಗೆ 147 ಕೋಟಿ ರೂಪಾಯಿ ತುಂಬಿದ್ದಾರೆ. ಸೇಫ್ಟಿ ಝೋನ್ ಪ್ಲಾಂಟೇಷನ್ಗೆ 1,82,00,000. ಹೀಗೆ ಒಟ್ಟಿಗೆ ಎಲ್ಲ ಸೇರಿ 194 ಕೋಟಿ ರೂಪಾಯಿ ಕ್ಯಾಂಪಾ ಫಂಡಲ್ಲಿ ಇದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಈ ಕ್ಯಾಂಪಾ ಫಂಡ್ ಇರುತ್ತೆ. ಅದರಲ್ಲಿ 90% ರಾಜ್ಯಕ್ಕೆ ಅವ್ರು ಕೊಡ್ತಾರೆ, 10% ಕೇಂದ್ರದಲ್ಲಿ ಇಟ್ಕೊಳ್ತಾರೆ. ಇದಾದ ಮೇಲೆ 2ನೇ ಹಂತದ ಅನುಮತಿ ಅವರಿಗೆ ಸಿಗ್ತದೆ. 2ನೇ ಹಂತದ ಅನುಮತಿ ಸಿಕ್ಕಿದ ಮೇಲೆ ಸರ್ಕಾರ ಆದೇಶ ಮಾಡಬೇಕಾಗತ್ತೆ. ಸರ್ಕಾರದ ಆದೇಶದಲ್ಲಿ 11 ಏಪ್ರಿಲ್ 2023ರಂದು ಇವತ್ತು ಏನು ಕುದುರೆಮುಖ ಐರನ್ ಓರ್ ಕಂಪನಿ ಏನಿದೆ, ಈ ಕಂಪನಿಯವರು ಹಿಂದೆ ನ್ಯಾಷನಲ್ ಪಾರ್ಕ್ದಲ್ಲಿ ಇವರೇನು ಬೇರೆ ಬೇರೆ ಗಣಿಗಾರಿಕೆ ಮಾಡಿದರು, ಅದರಲ್ಲಿ ಅರಣ್ಯ ಇಲಾಖೆಗೆ ಅವ್ರ ಮೇಲೆ ಇವತ್ತಿನ್ನೂ ಫೈನ್ ಹಣ ಏನಿದೆ ಅವರು ಕಟ್ಟಬೇಕಾಗಿದೆ ಅನ್ನುವಂಥದ್ದು, ಮತ್ತು ಅನೇಕ ಉಲ್ಲಂಘನೆಗಳು ಮಾಡಿದ್ದು, ಆ ಉಲ್ಲಂಘನೆಗಳನ್ನು ಕೆಲವೊಂದು ಷರತ್ತುಗಳನ್ನು ಅವರು ಪೂರೈಕೆ ಮಾಡಬೇಕು ಅನ್ನುವಂಥ ಒಂದು ಷರತ್ತಿದೆ. ಹೀಗಾಗಿ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಆ ಷರತ್ತುಗಳನ್ನು ಪೂರೈಸುವವರೆಗೆ ಇವತ್ತು ಅರಣ್ಯ ನಮ್ಮದೇನು ಜಮೀನಿದೆ 401 ಹೆಕ್ಟರ್ ಇದರಲ್ಲಿ ಸುಮಾರು ಇವತ್ತು ಆ ಜಮೀನು ಅವರಿಗೆ ಗಣಿಗಾರಿಕೆ ಮಾಡಲಿಕ್ಕೆ 401.576 ಹೆಕ್ಟರ್ ಜಮೀನು ಅವರಿಗೆ ಹಸ್ತಾಂತರ ಮಾಡಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದೇನೆ. ಸರ್, ಈಗ ಕೇಂದ್ರದಿಂದ ಅವರು ಬೃಹತ್ ಕೈಗಾರಿಕೆ ಇವರಿಂದ ಸಹಿ ಹಾಕಿಸ್ಕೊಂಡಿದ್ದಾರೆ, ಅನುಮತಿ ಪಡ್ಕೊಂಡಿದ್ದಾರೆ. ಸೊ ಅದರ ಪಾತ್ರ ಏನು ಸರ್? ಅಥವಾ ಅದೊಂದೇ ಅನುಮತಿ ಅವರಿಗೆ ಸಾಕಾಗಲ್ವಾ? ಹೇಗೆ
ನೋಡಿ, ಇದು ನಮ್ಮ ಇಲಾಖೆ, ಅರಣ್ಯ ಇಲಾಖೆ, ರಾಜ್ಯ ಸರ್ಕಾರದ ಸ್ವತ್ತು. ಜಮೀನಿರ್ಬೋದು, ಅರಣ್ಯ ಇರ್ಬೋದು, ಎಲ್ಲವೂ ರಾಜ್ಯ ಸರ್ಕಾರದ್ದು. ನಮ್ಮ ಅನುಮತಿ ಇಲ್ಲದೆ ಅವರು ಅಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಬರೋದಿಲ್ಲ.